ಕಾಫಿ ಬದಲಿಗೆ ಕಾಲು ಸೂಪೇ ಪ್ರಿಫರ್ ಮಾಡೋದು ಜಾಸ್ತಿ ಎಷ್ಟೋ ಜನ. ಸೊ ನಾನ್ ವೆಜ್ ಪ್ರಿಯರೆಲ್ಲ ಹಾಗೆ ಮಾಡೋದು. ಸೊ ಕಾಫಿ ಬದಲಿಗೆ ಕಾಲು ಸೂಪ್ಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನನ್ನ ಹಿಂದೆಗಡೆ SLV ಆಂಧ್ರ ಸ್ಪೈಸೀಸ್ ಅಂತ ನೀವು ನೋಡ್ತಿರ್ಬೋದು. ಸೊ ಕಂಪ್ಲೀಟಾಗಿ ಆಂಧ್ರ ಶೈಲಿ ಬೆಳಗಿನ ಉಪಹಾರ ಸಿಗುವಂಥ ಜಾಗ, ಅದು ಕೂಡ ನಾನ್ ವೆಜ್ಜು. ನಾನು ಸಂಡೇ ಬಂದಿದ್ದೀನಿ, ಯಾಕಂದರೆ ಸಂಡೇ ಸಿಕ್ಕಾಪಟ್ಟೆ ಐಟಮ್ ಇರುತ್ತಂತೆ. ಕಾಲು ಸೂಪು, ಕೈಮಾ, ಚಿಕನ್ನು, ಮಟನ್ನು, ತಲೆ ಮಾಂಸ, ಲಿವರು, ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ. ಬಹಳಷ್ಟು ಜನ ಇಷ್ಟಪಡ್ತಾ ಇದ್ದಿದ್ದೆ ಎಗ್ ದೋಸೆ ಜೊತೆಗೆ ಕೈಮಾ ಇಷ್ಟಪಡ್ತಾರೆ. ಕೈಮಾ ಅಂದರೆ ನಿಮಗೆ ಮಟನ್ ಕೈಮಾ ಅಲ್ಲ, ಚಿಕನ್ ಕೈಮಾ. ಇದರಂಥದ್ದು ಇಟ್ಮಡ್ಗು ಮೇನ್ ರೋಡು AGS ಲೇಔಟ್ ಅಂತ ಇದೆ. ನಯರ ಪೆಟ್ರೋಲ್ ಬಂಕ್ ಇದೆ, ಅದರ ಅಪೋಸಿಟಲ್ಲೇ ಈ ಒಂದು SLV ಆಂಧ್ರ ಸ್ಪೈಸೀಸ್ ಅಂತ ಸಿಗುತ್ತೆ. ಹೆಸರಲ್ಲೇ ಸ್ಪೈಸೀಸ್ ಅಂತ ಇಟ್ಟಿದ್ದಾರೆ. ಖಾರ ಇರ್ಬೋದು, ಮತ್ತು ಕಂಪ್ಲೀಟಾಗಿ ಆಂಧ್ರ ಶೈಲಿ ಅಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟಿಫನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ, ಅದರಲ್ಲೂ ನಾನ್ ವೆಜ್ಜು ಕೊಡಿಸ್ತೀನಿ ಬನ್ನಿ. దోశ అಷ್ಟేనా? కైమానా? ಸರ್ ನಮಸ್ತೆ. ಹಾಯ್ ಸರ್, ತಮ್ಮ ಹೆಸರು? ನನ್ನ ಹೆಸರು ದಿಲೀಪ್ ಅಂದ್ಬಿಟ್ಟು. ದಿಲೀಪ್ ಅವರು. ಸರ್, ಯಾವಾಗಿಂದ ಶುರುವಾಗಿದ್ದು SLV ಆಂಧ್ರ ಸ್ಪೈಸೀಸ್? ನಮ್ಮದು 15 ವರ್ಷದ ಮೇಲೆ ಆಯಿತು. 15 ವರ್ಷದಿಂದ? 15 ಇಯರ್ಸ್ ಮೇಲೆ. ಅಂದರೆ ಕಂಪ್ಲೀಟಾಗಿ ಆಂಧ್ರ ಶೈಲಿನೇ? ಹೌದು ಹೌದು, ಕಂಪ್ಲೀಟಾಗಿ. ಅಂದರೆ ಫುಲ್ ಸ್ಪೈಸೀಸ್ ಅಂತಲೇ ಇದೆ, ಅಂದರೆ ಫುಲ್ ಖಾರ ಸಿಗುತ್ತೆ ಸರ್? ಸುತ್ತಮುತ್ತ ನಮಗೆಲ್ಲ ಖಾರ ಕಮ್ಮಿನೇ. ಈ ಕಡೆ ನಮ್ದು ಆಂಧ್ರ ಸ್ಟೈಲ್ ನಮ್ಮದು ಒಂದು ಇರೋದ್ರಿಂದ ಆಂಧ್ರ ಸ್ಪೈಸಿ ಅಂತ ಅಂದ್ಬಿಟ್ಟು ನಮ್ಮದು ಸ್ಪೈಸಿ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ? ತಲೆ ಮಾಂಸ, ಬಾಯ್ಲ್ಡ್ ಎಗ್ ಫ್ರೈ. ಓಕೆ. ಪ್ಲೇನ್ ಎಗ್ ಇಲ್ಲದೆ ಇದ್ದರೆ ಉಪ್ಪು ಖಾರ ಹಾಕ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಕಾಂಬಿನೇಷನ್ ಇರ್ತದೆ. ದೀಸ್ ಚಿಕನ್ ಫ್ರೈ. ಹಾಂ. ಓಕೆ. ಬೋಟಿ ಗೊಜ್ಜು. ಹ್ಞೂ. ಓಕೆ. ಬ್ರೆಡ್ ಫ್ರೈ.
ಬ್ಲೆಡ್ ಫ್ರೈ. ಓಕೆ. ಕೈಮಾ ಗೊಜ್ಜು. ಕೈಮಾ ಗೊಜ್ಜು. ಈ ಕೈಮಾ ಗೊಜ್ಜು ಎಸ್ಪೆಷಲಿ ಸಂಡೇ ಸ್ಪೆಷಲ್. ಹೌದಾ? ಇಕ್ಕಿದ ಬೆಲೆ. ಓ, ಇದಕ್ಕಿದ ಬೆಳೆ ಹಾಕಿ ಮಾಡ್ತೀರಾ? ಓಕೆ, ಸೂಪರ್ ಸರ್. ಸಂಡೇ ಮಾತ್ರನಾ? ಹೌದು ಸರ್. ಹಾಂ ಹಾಂ. ಮಿಕ್ಕಿದ ಐಟಮ್ ಎಲ್ಲ ಇದು ಡೈಲಿ ಇರ್ತದೆ. ಓಕೆ. ಕೈಮಾ ಗೊಜ್ಜು ಮಾತ್ರ ಸಂಡೇ ಸ್ಪೆಷಲ್ ಸರ್. ಇದು ಬಂದು ಕುಷ್ಕ ಮಾತ್ರ. ಕುಷ್ಕ ಓನ್ಲಿ. ಎಲ್ಲ ಯಾಕಂದ್ರೆ ವೆಜ್ ತಿನ್ನೋರು ಇರ್ತಾರೆ ಬರ್ತಾರೆ ಜೊತೆಗೆ ಫ್ರೆಂಡ್ಸ್ ಅಲ್ಲಿ, ಅದರಿಂದಾಗಿ ಕುಷ್ಕ ಮಸಾಲ. ಓಕೆ. ಸೊ ದೋಸೆ ಇರುತ್ತೆ. ನಾವು ಮನೆಯಲ್ಲಿ ಹೆಂಗೆ ಮಾಡ್ಕೊಂತೀವಿ ಅದೇ ಥರನೇ ಇರ್ತದೆ. ಏನು ಇದು ಸ್ವಲ್ಪ ತಣ್ಣಗಾದ್ರೂ ಗಟ್ಟಿ ಯಾರಾಗಲಿ ಬೇರೆ ಥರ ಯಾವುದಾಗಿಲ್ಲ. ಕಾಲ್ ಸೂಪ್ ಮೇನ್ ಡೈಲಿ ಕಾಲ್ ಸೂಪ್ ಸಿಗುತ್ತೆ ನಮ್ಮಲ್ಲಿ. ಕಾಲ್ ಸೂಪ್ಗಳು. ಓಕೆ. ಸೊ ಮತ್ತೆ ಜೊತೆಗೆ ಇಡ್ಲಿ ಸಿಗುತ್ತೆ. ಸಂಡೇ ಬೆಳಿಗ್ಗೆನೇ ಸಿಗುತ್ತೆ ಇಷ್ಟು? ಹಾಂ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7ಗೆಲ್ಲ ಸ್ಟಾರ್ಟ್ ಆಗುತ್ತೆ. 7ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಇಷ್ಟು ಐಟಮ್ ಸಿಗುತ್ತೆ ಸರ್ ಬೆಳಿಗ್ಗೆನೆ? ಯಾಕಂದರೆ ನಮಗೆ ಆಲ್ಮೋಸ್ಟ್ 4 ಗಂಟೆಯಿಂದ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ. ಸೊ ಸಂಡೇ ಸ್ಪೆಷಲ್ ಅಷ್ಟೇ. ಓಕೆ. ರೆಗ್ಯುಲರ್ ಆಗಿ ವೀಕ್ ಡೇಸ್ ಎಲ್ಲ ಮಾಮೂಲಿ ಟೈಮಿಂಗು. ಎಷ್ಟು ಗಂಟೆ ಇರೋದು ಸರ್? 7 ಗಂಟೆಯಿಂದ ಈವ್ನಿಂಗು 4 ತನಕ ಇರ್ಬೋದು ಪ್ರತಿದಿನ? ಹೌದು. ಓಕೆ. ಪ್ರತಿದಿನ ಬೆಳಿಗ್ಗೆ ಅಂದರೆ ಏನೇನೆಲ್ಲ ಸಿಗ್ಬೋದು? ಅಂದರೆ ಸೋಮವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಇಡ್ಲಿ, ದೋಸೆ, ರೈಸ್ ಬಾತು, ಕಾಲ್ ಸೂಪ್. ಓಕೆ. ಇದಿಷ್ಟಿರುತ್ತೆ? ಅದು ಇರ್ತದೆ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಚಿಕನು, ಬೋಟಿ, ತಲೆ ಮಾಂಸ ಎಲ್ಲ ಆಮೇಲೆ ರೆಡಿ ಆಗ್ತದೆ. ಮಧ್ಯಾಹ್ನದಷ್ಟಕ್ಕೆ ಸಿಗುತ್ತೆ. ಓಕೆ. ಸಂಡೇ ಮಾತ್ರ ಬೆಳಿಗ್ಗೆನೇ ಎಲ್ಲ ರೆಡಿ ಇರ್ತದೆ. ಓಕೆ. ಮತ್ತೆ ಇನ್ನು ರಜಾ ಇದೆಯಾ ಸರ್? ರಜಾ ಏನಿಲ್ಲ. ಏನಾದ್ರು ಎಮರ್ಜೆನ್ಸಿ ಏನಾದ್ರು ಇದ್ರೆ ಮಾತ್ರ ರಜಾ ಆಗ್ತದೆ. ಎಮರ್ಜೆನ್ಸಿ ಇದ್ರೆ ಮಾತ್ರ. ಸೋಮವಾರನೂ ಇರುತ್ತೆ? ಸೋಮವಾರನೂ ಇರುತ್ತೆ. ಸೋಮವಾರ ಕಾಲ್ ಸೂಪ್ ಸಿಗಲ್ಲ, ಮಿಕ್ಕಿದ ಐಟಮ್ ಸಿಗುತ್ತೆ. ಓಕೆ. ಮತ್ತೆ ಇನ್ನು ಹೋಟೆಲ್ ಇರುವಂಥ ಏರಿಯಾ ಮತ್ತೆ ಲೊಕೇಶನ್ ಏನಿದೆ ಸರ್? ನಿಯರ್ ಬೈ ಲೊಕೇಶನ್? ಇಟ್ಮಡ್ಗು ಮೈನ್ ರೋಡು, ನೇರ ಪೆಟ್ರೋಲ್ ಬಂಪ್ ಆಪೋಸಿಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದಕ್ಕೆ ಏನು ಕೊಳ್ಳಿ? ಸಿಂಗಲ್ ದೋಸೆ. ಟೇಸ್ಟ್ ಸೂಪರ್ ಆಗಿದೆ. ನಾನು ಚಿಕ್ಕವನಿರೋವಾಗ್ನಿಂದ ಬರ್ತಾ ಇದ್ದೀನಿ ಇಲ್ಲಿ. ನನಗೆ ಎಗ್ ದೋಸೆ ಮತ್ತು ಕೈಮಾ. ತುಂಬ ಚೆನ್ನಾಗಿದೆ. ಎಲ್ಲ ದೋಸೆ, ಎಲ್ಲ ನಾನ್ ವೆಜ್ಗಳು, ಚಿಕನ್, ಬೋಟಿ. ನಮಗೆ ಕೈಮಾ ಗೊಜ್ಜು ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ಅದರಲ್ಲೂ ಚಿಕನಲ್ಲಿ ಕೈಮಾ ಗೊಜ್ಜು ಇನ್ನೂ ಸೂಪರಾಗಿ ಮಾಡ್ತಾರೆ. ದೋಸೆ ಆಗಲಿ, ಇಡ್ಲಿ ಆಗಲಿ ಎಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿದೆ. ಮನೆ ಊಟ ಇದ್ದಂಗಿದೆ. ತುಂಬ ಇವಾಗ ನಾವು ಸ್ವಲ್ಪ ಕಡಿಮೆ ರಶ್ ಇರಬೇಕು. ಸಂಡೇ ತುಂಬ ತುಂಬ ರಶ್ ಇರುತ್ತೆ. SLV ಆಂಧ್ರ ಸ್ಪೈಸಸಲ್ಲಿ ದೋಸೆ ತೊಗೊಂಡಿದ್ದೀವಿ. ದೋಸೆಗೆ ಕಾಂಬಿನೇಷನ್ ಆಗಿ ಬೋಟಿ, ತಲೆ ಮಾಂಸ ಹಾಗೂ ಚಿಕನ್ ಕೈಮಾ ತೊಗೊಂಡಿದ್ದೀವಿ. ದೋಸೆ ಹಾಗೂ ಚಿಕನ್ ಕೈಮಾ ಸಕ್ಕತ್ತಾಗಿರುತ್ತಂತೆ. ಸೊ ಹಾಗಾಗಿ ಎಗ್ ದೋಸೆ ಅಂತ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಹೆವಿ ಕ್ರೌಡ್ ಇದೆ. ಈ ದೋಸೆಗೆ ಸುಮಾರು ಹೊತ್ತು ಕಾದಿದ್ದು ತೊಗೊಂಡಿದ್ದಾಯಿತು. ಇನ್ನು ಎಗ್ ದೋಸೆಗೆ ಆದರೆ ಇನ್ನೂ ಕಾಯಬೇಕಾಗತ್ತೆ. ಸೊ ಬೇಡ ಅಂದ್ಬಿಟ್ಟು ಸಿಂಗಲ್ ದೋಸೆ ತೊಗೊಂಡು ಹಾಗೆ ಬಂದ್ಬಿಟ್ಟೆ. ಚಿಕನ್ ಕೈಮಾ ಹಾಗೂ ದೋಸೆ ಮೊದಲನೇ ತುತ್ತು. ಈ ಸೂಪರ್ ಅಲ್ಟಿಮೇಟ್ ಆಗಿದೆ. ಆ ಚಿಕನ್ ಕೈಮಾ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ದೋಸೆನೂ ಚೆನ್ನಾಗಿದೆ. ಅದ್ರ ಜೊತೆಗಿನ ಕಾಂಬಿನೇಷನ್ ಇದೆಯಲ್ಲ ಅದು ನಮಗೆ ಭಾಳ ಇಷ್ಟ ಆಗೋಂಥದ್ದು. ಚಿಕನ್ನು ಮತ್ತು ಅವರೆಕಾಳು ಬೆಳೆಸಿರ್ತಾರಲ್ಲ ಅದು ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ. ಮಸಾಲೆ ಪರ್ಫೆಕ್ಟಾಗಿದೆ. ಮತ್ತು ಇನ್ನು ಖಾರನೂ ಒಂದು ರೇಂಜ್ಗಿದೆ. ಅಂದರೆ ತೀರಾ ಕಮ್ಮಿ ಅಂತನೂ ಅಲ್ಲ, ತೀರಾ ಜಾಸ್ತಿ ಅಂತನೂ ಅಲ್ಲ, ಪರ್ಫೆಕ್ಟ್. ಇನ್ನು ಬೋಟಿ ಇದೆ, ಇದು ಸ್ವಲ್ಪ ಲೈಟಾಗಿ ಖಾರ ಬರುತ್ತೆ. ಅಥವಾ ತಿಂತ ಖಾರ ಜಾಸ್ತಿ ಆಗ್ಬೋದು. ಸ್ಪೈಸಿ ಅಂತ ಇದೆ, ಖಾರ ಇದೆ ಇದು ಸ್ವಲ್ಪ ಖಾರ ಕೊಡುತ್ತೆ. ಇವಾಗ ಚುರ್ರ ಅಂತ ಇದೆ. ಚೂಯಿನೇ ನಿಮಗೆ ಬಹಳ ಇಷ್ಟವಾಗುವಂಥದ್ದು. ಮತ್ತು ಇನ್ನು ಬೋಟಿ ಅಂದಾಗ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇನ್ನು ತಲೆ ಮಾಂಸ ಇದೆ.
ತಲೆಮಾಂಸ ಅಂತೂ ಬೆಣ್ಣೆ ಇದ್ದಂಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ತಲೆಮಾಂಸನೂ ಮಸ್ತಿದೆ, ಇಷ್ಟ ಆಗುತ್ತೆ. ತಲೆಮಾಂಸನೂ ಸೂಪರ್ ಇದೆ. ದೋಸೆ ಹಾಗೂ ಚಿಕನ್ ಕೈಮಾ ಅಲ್ಟಿಮೇಟು ಮಾತ್ರ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ಎಂತೆಂಥ ಕರ್ಮಗಳನ್ನೂ ನೋಡಿದ್ದೀನಿ, ಏನೂ ಆಗಿರಲಿಲ್ಲ. ಅರ್ಧತ್ತು ಸೊ ಬೆಳಗ್ಗೆನೆ ಅದಕ್ಕೆ ತೊಗೊಳೋದಕ್ಕಿಂತ ಹಿಂದೇನಪ್ಪ ಎಲ್ಲ ಮುಗಿದ್ಮೇಲೆ ಇದಿರೋಂಥದ್ದು ಹೋಟೆಲ್ ಇರುವಂಥದ್ದು ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ಪ್ರತಿಯೊಬ್ಬನಲ್ಲೂ ಇರೋ ಈ ನಾನು ಅನ್ನೋ ಪ್ರಾಬ್ಲಮ್ಗೆ ಪರಿಹಾರ ಏನು ಗುರು?